ಜೈ ಹಿಂದ್ ಸೈನಿಕ್ರೆ. ಸೈನಿಕ್ರೆ, ಈಗ ಗೆಸ್ಟ್ ಫ್ಯಾಕಲ್ಟಿದು ಕೌನ್ಸಿಲಿಂಗ್ ಶೆಡ್ಯೂಲ್ ಏನು 2024-25 ಬಿಟ್ಟಿದ್ದಾರೆ. ಇದು ಯಾವ ಥರ ನೀವು ಕೌನ್ಸಿಲಿಂಗಲ್ಲಿ ಜಾಯ್ನ್ ಆಗಬೇಕು, ವೆಬ್-ಎಕ್ಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಯಾವ ಥರ ಜಾಯ್ನ್ ಆಗಬೇಕು ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೋಡ್ರಿ, ಟೀಮ್ 1 ಶುರುವಾಗೋದು ಈಗ 21-1-2025ಕ್ಕೆ ಕಾಮರ್ಸು, 22ಕ್ಕೂ ಕಾಮರ್ಸು, 23ಕ್ಕೆ ಕಾಮರ್ಸು, 24ಕ್ಕೆ ಕಾಮರ್ಸು, 27ಕ್ಕೆ ಸೋಷಾಲಜಿ. ಇದೇ ಥರ ನಿಮಗೆ ಟೀಮ್ 2 ಅಂತ ಅಂದ್ರೆ ಈಗ ನೋಡಿ, ಟೀಮ್ 2 ಒಳಗೆ ಇಂಗ್ಲಿಷ್ ಇದೆ 21ಕ್ಕೆ, 22ಕ್ಕೆ ಇಂಗ್ಲಿಷ್ ಇದೆ, 23ಕ್ಕೆ ಬಾಟ್ನಿ ಪ್ಲಸ್ ಝೂಯಾಲಜಿ ಪ್ಲಸ್ ಉರ್ದು ಇದೆ, 24ಕ್ಕೆ ಹಿಂದಿ ಮತ್ತೆ ಜಿಯೋಗ್ರಫಿ ಇದೆ, 27ಕ್ಕೆ ಫಿಸಿಕ್ಸ್ ಇದೆ. ಇದೇ ತರ ಸೇಮು ಈಗ ಟೀಮ್ 3 ಪೊಲಿಟಿಕಲ್ ಸೈನ್ಸ್ 21ಕ್ಕೆ, 22ಕ್ಕೂ ಪೊಲಿಟಿಕಲ್ ಸೈನ್ಸ್, 23ಕ್ಕೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, 24ಕ್ಕೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್, 27ಕ್ಕೆ ಫಿಸಿಕಲ್ ಎಜುಕೇಶನ್. ಮತ್ತೆ ಈಗ ನೋಡಿ, ಟೀಮ್ 3 ಆಯ್ತು. ಟೀಮ್ 4 ಅಂತಂದ್ರೆ ಈಗ ನಿಮಗೆ 21ಕ್ಕೆ ಹಿಸ್ಟ್ರಿ, 22ಕ್ಕೆ ಹಿಸ್ಟ್ರಿ, ಆಮೇಲೆ ಕಂಪ್ಯೂಟರ್ ಸೈನ್ಸ್ 23ಕ್ಕೆ, ಆಮೇಲೆ 24ಕ್ಕೆ ಎಕನಾಮಿಕ್ಸ್. ಇದೇ ತರ 27ನೇ ತಾರೀಕು ಮತ್ತೆ ಮ್ಯಾಥಮೆಟಿಕ್ಸ್. ಈಗ ನೋಡಿ, ಈಗ ಏನ್ ಹೇಳಿದೆ ಇದೇ ತರ ಡೇಟ್ ಇದೆ, ಮತ್ತೆ ಕೆಳಗೆ ಟೈಮಿಂಗ್ಸ್ ಇರುತ್ತೆ, ಎಷ್ಟರಿಂದ ಎಷ್ಟು ಅಂತ ಹೇಳ್ಬಿಟ್ಟು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ 25ಕ್ಕೆ ಮತ್ತೆ 21ನೇ ತಾರೀಕು ಕನ್ನಡ, 22ಕ್ಕೆ ಕನ್ನಡ, 23ಕ್ಕೆ ಈಗ ಏನೇನ್ ಸಬ್ಜೆಕ್ಟ್ ಇದಾವೆ ಅವನ್ನೆಲ್ಲ ನೋಡ್ಕೊಳ್ಳಿ. ಈಗ ಟೀಮ್ 1 21-1-2025 10:30ರಿಂದ 12 ಗಂಟೆವರೆಗೂ ಎಲ್ಲಿ ನೀವು ಜಾಯ್ನ್ ಆಗ್ಬೇಕು ಅಂದ್ರೆ ಕೌನ್ಸಿಲಿಂಗ್ ವೆಬ್-ಎಕ್ಸ್ ಲಿಂಕ್. ಈಗ ನಿಮಗೆ ವೆಬ್-ಎಕ್ಸ್ ಅಂತಕ್ಕಂಥ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗಿ ನೀವು ವೆಬ್-ಎಕ್ಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಮೀಟಿಂಗ್ ನಂಬರ್ ಹಾಕಬೇಕು, ಮತ್ತೆ ನಿಮ್ಮ ಹೆಸರು, ಮತ್ತೆ ಇಮೇಲ್ ಐ ಡಿ, ನೀವು ಯಾವುದನ್ನ ಕೊಟ್ಟಿರ್ತೀರಾ ಅದೇ ಇಮೇಲ್ ಐ ಡಿಯಿಂದ ಜಾಯ್ನ್ ಆದ್ರೆ ಒಳ್ಳೇದು. ಆ ಒಂದು ಇಮೇಲ್ ಐ ಡಿನ ನೀವು ಹಾಕ್ಬೇಕು. ಡೈರೆಕ್ಟ್ ರೈಟ್ ಸೈಡ್ ಅಲ್ಲಿ ಜಾಯಿನ್ ಅಂತ ಇರುತ್ತೆ, ಆ ಜಾಯಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಯ್ನ್ ಆಗುತ್ತೆ. ಮತ್ತೆ ನೀವು ಅದಕ್ಕಿಂತ ಮುಂಚೆ ಸೆಟ್ಟಿಂಗ್ಸ್ ಅಲ್ಲಿ ಡೈರೆಕ್ಟ್ ಜಾಯ್ನ್ ಅಂತ ಒಂದು ಸೆಟ್ಟಿಂಗ್ಸ್ ಇದೆ, ಅದನ್ನ ಒಂದು ಕ್ಲಿಕ್ ಮಾಡ್ಕೊಂಡಿರ್ರಿ. ಅದೇನಾದ್ರೂ ಇಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ಲಿ ಜಾಯ್ನ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದಿತ್ತು ಅಂತಂದ್ರೆ ಓಕೆ, ಇಷ್ಟು ಮಾಡಿದ್ರೆ ನೀವು ಜಾಯ್ನ್ ಆಗ್ಬೋದು. ಮತ್ತೆ ನೋಡ್ರಿ, ಅವರು ಕಾಮರ್ಸಿಗೆ ಟೀಮ್ 1 21-2025 10:30ರಿಂದ 12 ಗಂಟೆ ಅಂತ ಇದೆ. ಅದಾದ್ಮೇಲೆ ಮತ್ತೆ ಅದೇ ತರ ಕಾಮರ್ಸಿಗೆ 21-1-2025 ಟೀಮ್ 1ನೇನೆ 12:05ರಿಂದ 1:30 ಅಂತ ಇದೆ. ಅಂದ್ರೆ ಇದೇ ತರ 5 ಗಂಟೆವರೆಗೂ ಇದೆ. ಇಲ್ಲಿ ಅವರು ಇಷ್ಟು ಸೀರಿಯಲ್ ನಂಬರ್ ಇಂದ ಇಷ್ಟು ಸೀರಿಯಲ್ ನಂಬರ್ ವರ್ಗುನು ಅವರು ಜಾಯ್ನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಇತ್ತು. ಈ ತರ ಇನ್ನು ಲಾಸ್ಟ್ ಟೈಮ್ ಇದ್ದ ತರ ಈ ಬಾರಿ ಇನ್ನು ಬಿಟ್ಟಿಲ್ಲ. ಹಾಗಾಗಿ ನಿಮ್ ಕಾಮರ್ಸ್ ಸಬ್ಜೆಕ್ಟ್ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಹೆಸರಿರೋರೆಲ್ಲಾನು ಜಾಯ್ನ್ ಆಗ್ಬೋದು. ಅವ್ರು ಆತರ ಬಿಡ್ಲಿಲ್ಲ ಅಂತಂದ್ರೆ, ಯಾವಾಗ ನೀವು 10:30ರಿಂದ ಜಾಯ್ನ್ ಆದ್ರಿ ಅಂತಂದ್ರೆ 5 ಗಂಟೆವರೆಗೂ ಇರುತ್ತೆ. ಅವಾಗ ನಿಮ್ಗೆ ಎಷ್ಟು ಸೀರಿಯಲ್ ನಂಬರು ಮುಗ್ದಿದಾವೆ, ನಂದು ಯಾವಾಗಿದೆ ಅನ್ನೋದನ್ನ ನೀವು ತಿಳ್ಕೊಬಹುದು. ಇಲ್ಲ ಅವರು ಇಷ್ಟರಿಂದ ಇಷ್ಟಕ್ಕೆ ಜಾಯ್ನ್ ಆಗ್ರಿ ಅಂತ ಹೇಳ್ಬಿಟ್ಟು ಆತರ ಏನಾದ್ರು ಬಿಟ್ರು ಅಂತಂದ್ರೆ ಅದ್ರ ಮುಖಾಂತರವಾಗಿ ನೀವು ಜಾಯ್ನ್ ಆಗ್ಬಹುದು, ಇಷ್ಟರಿಂದ ಇಷ್ಟು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅವರು ಟೈಮಿಂಗ್ಸು ಕೂಡ ಕೊಟ್ಟಿದ್ದಾರೆ, 10:30ರಿಂದ 5 ಗಂಟೆವರೆಗೂ ಇದೆ. ಈ ತರ ನೀವು ಜಾಯ್ನ್ ಆಗ್ಬೇಕಾಗತ್ತೆ. ಮತ್ತೆ ನಂದು ಸೀರಿಯಲ್ ನಂಬರು ಹೆಂಗೆ, ನಾನು ಯಾವ ತರ ಜಾಯ್ನ್ ಆಗೋದು ಅದೆಲ್ಲ ಚಿಂತೆ ಮಾಡೋದಕ್ಕೆ ಹೋಗ್ಬೇಡ್ರಿ. ನಿಮ್ದು ಸಬ್ಜೆಕ್ಟ್ ಯಾವ್ದಿದೆ, ಎಷ್ಟು ಗಂಟೆಯಿಂದ ಸ್ಟಾರ್ಟಿಂಗ್ ಶುರು ಆಗುತ್ತೆ, ಅಲ್ಲಿಂದ ನೀವು 5 ಗಂಟೆವರೆಗೂ ಇದೆ, ಅವಾಗ ನೀವು ಜಾಯ್ನ್ ಆಗ್ರಿ. ನಿಮ್ದು ಯಾವಾಗ ಹೆಸರು ಬರುತ್ತೋ ಆ ಟೈಮಲ್ಲಿ ನೀವು ಜಾಯ್ನ್ ಇರ್ಬೇಕು ನೀವು. ಹಾಗಾಗಿ ಮತ್ತೆ ನೋಡ್ರಿ, ಈ ಒಂದು ವೆಬ್-ಎಕ್ಸ್ ಏನು ಲಿಂಕ್ ಕೊಟ್ಟಿಯಾರಲ್ವಾ, ಆ ಲಿಂಕ್ ಒಳಗೆ ನೀವು ಕರೆಕ್ಟಾಗಿ ಜಾಯ್ನ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ವೆಬ್-ಎಕ್ಸ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ದೆ. ಆ ವೆಬ್-ಎಕ್ಸ್ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಫಾರ್ ಎಕ್ಸಾಂಪಲ್ ಈಗ ವೆಬ್-ಎಕ್ಸ್ ಅಂತ ಈಗ ಲಿಂಕ್ ಕೊಟ್ಟಿಯಾರಲ್ಲ, ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಬರುತ್ತೆ, ಡೌನ್ಲೋಡ್ ನೌ ಅಂತ. ನಿಮಗೆ ಆಲ್ರೆಡಿ ಇತ್ತು ಅಂತಂದ್ರೆ ನೀವು ಅಲ್ಲಿ ನಿಮ್ಮ ಹೆಸರು, ಫಸ್ಟ್ ನಿಮಗೆ ಮೀಟಿಂಗ್ ನಂಬರು, ಆಮೇಲೆ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐ ಡಿ ಹಾಕ್ಬೇಕು. ಆಲ್ರೆಡಿ ಹ್ಯಾವ್ ವೆಬ್-ಎಕ್ಸ್ ಆ್ಯಪ್ ಅಂತ ಅಂದ್ರೆ ಜಾಯ್ನ್ ಮೀಟಿಂಗ್ ಅಂತ ಹೋಗ್ಬೋದು. ಈ ತರ ನೀವು, ನಾನು ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ, ಅಲ್ಲಿ ಮೀಟಿಂಗ್ ನಂಬರ್ ಹಾಕ್ಬೇಕು, ನಿಮ್ಮ ಹೆಸರು, ಮತ್ತೆ ನಿಮಗೆ ಅಲ್ಲಿ ಇಮೇಲ್ ಐ ಡಿ ಇರುತ್ತೆ. ನೀವು ಯಾವುದು ಇಮೇಲ್ ಐ ಡಿ ಕೊಟ್ಟಿರ್ತಾರೋ ಅದರಿಂದ ಜಾಯ್ನ್ ಆದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ನೋಡಿ ಅದರಿಂದಾನೇ ಜಾಯ್ನ್ ಆಗ್ರಿ. ಮತ್ತೆ ಅದಾದ್ಮೇಲೆ ನಿಮಗೆ ಆದಷ್ಟು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ರಿ. ಅಲ್ಲಿ ನೀವು ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ದು ಬಂದಂತ ಸಂದರ್ಭದಲ್ಲಿ ನೀವು ಅದನ್ನ ಅನ್ಮ್ಯೂಟ್ ಮಾಡ್ಬೋದು, ನಿಮ್ದು ಯಾವಾಗ ಕೂಗ್ತಾರ ಅವಾಗ.
ಎಷ್ಟು ಕಾಲೇಜು ನಿಮಗೆ ಇಷ್ಟ ಆಗುತ್ತೋ ಅಷ್ಟು ಕಾಲೇಜನ್ನ ಆದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.